ಈ ಘಟನೆಗೆ ನೇರ ಹೊಣೆ ಸರ್ಕಾರ, ಅರಣ್ಯ ಇಲಾಖೆಯ ಬೇಜವಾಬ್ದಾರಿತನ. ಬರೀ ಆಶ್ವಾಸನೆ ಕೊಡ್ತಾರೆ ಹೊರತು ಇಲ್ಲಿವರೆಗೂ ಅದನ್ನು ಮಾಡಿಲ್ಲ. ಇನ್ನೂ ಎಷ್ಟು ಸಾವು ಬೇಕು ನಿಮಗೆ? ಆ ಪರಿಹಾರದ ಮೊತ್ತ ಸಾಲದು. ಆ ಮನುಷ್ಯ ಇದ್ದಿದ್ರೆ ಜೀವನದಲ್ಲಿ ಅಂಥದ್ದು 10 ಪಟ್ಟು ದುಡಿತಿದ್ರು. ಇನ್ನೆಷ್ಟು ಹೆಣಗಳು ಬಿದ್ದ ಮೇಲೆ ನೀವು ಶಾಶ್ವತ ಪರಿಹಾರವನ್ನು ಕೈಗೊಳ್ತೀರಾ? ನಿಮಗೆ ಹೆಣಗಳು ಬೀಳ್ತಾ ಇದ್ರೆ ಅದೇ ಒಂದು ಸಂತೋಷದ ಸುದ್ದಿನೋ? ಇಲ್ಲಿಯ ಸ್ಥಳೀಯ ರೈತರು ಆಗಿರುವಂಥ ಉಮೇಶ್ ಅವ್ರನ್ನ ಆನೆ ದಾಳಿ ಮಾಡಿ ಆ ಕೊಂಬು ಸ್ಥಳದಿಂದ ಚುಚ್ಚಿ ಪಾದವನ್ನು ಇಟ್ಟು ಅವ್ರನ್ನ ಸಾವಿಗೀಡು ಮಾಡಿದೆ. ಇದು ನಮ್ಮ ಈ ಶೃಂಗೇರಿ ಕ್ಷೇತ್ರದ ಸುತ್ತಮುತ್ತದಲ್ಲಿ ಇತ್ತೀಚೆಗೆ ಪ್ರಥಮ ಅಂತ ಅನಿಸುತ್ತೆ. ಆಲ್ದೂರು ಮೂಡಿಗೆರೆ ಭಾಗದಲ್ಲಿ ಕೇಳ್ತಾ ಇದ್ದು. ನಿಜವಾಗ್ಲೂ ಈ ಥರದ ಘಟನೆ ನಡಿಬಾರ್ದು. ಈ ಘಟನೆಗೆ ನೇರ ಹೊಣೆ ಸರ್ಕಾರ, ಅರಣ್ಯ ಇಲಾಖೆಯ ಬೇಜವಾಬ್ದಾರಿತನ. ಯಾಕೆ ಅಂದರೆ ಈ ಹಿಂದೆಯೇ ನಮ್ಮ ಸಮಿತಿಯಿಂದ ಮತ್ತು ಇತರೆ ಬೇರೆ ಬೇರೆ ರೈತ ಸಮಿತಿಯಿಂದನೂ ಅರಣ್ಯ ಇಲಾಖೆ ಮಾಹಿತಿಯನ್ನು ಕೊಟ್ಟಿದ್ದು. ಆನೆಗಳನ್ನು ಕೋಬಿ ಮುಖಾಂತರ ಸ್ಥಳಾಂತರ ಮಾಡಿ ಭದ್ರಾ ಡ್ಯಾಮಿಂದ ಆಚೆ ಕಳಿಸಿ, ನಮಗೆ ಭದ್ರಾ ಏನು ಹೊಳೆ ಇದೆ ಆಚೆ ಕಳಿಸಿ ನಮಗೆ ಶಾಶ್ವತವಾಗಿ ಪರಿಹಾರ ರೈಲ್ವೆ ಕಂಬಿ ಬೇಲಿ ಮಾಡಿಕೊಡಿ ಅಂತೇಳಿ ಬರೀ ಆಶ್ವಾಸನೆ ಕೊಡ್ತಾರೆ ಹೊರತು ಇಲ್ಲಿವರೆಗೂ ಅದನ್ನು ಮಾಡಿಲ್ಲ. ಹಾಗಾಗಿ ಇದಕ್ಕೆ ಸಂಪೂರ್ಣ ನೇರವಾದ ಹೊಣೆ ಅರಣ್ಯ ಇಲಾಖೆಯ ಒಂದು ಕಾರ್ಯವೈಖರಿ ಬೇಜವಾಬ್ದಾರಿ. ಅರಣ್ಯ ಇಲಾಖೆಯ ಮಾರಕ ಕಾಯ್ದೆಗಳನ್ನು, ಮನುಷ್ಯ ಈಚೆ ಕಾಯ್ದೆಗಳನ್ನು ಮಾಡುವಾಗ ಸಮಯವನ್ನೇ ಬೇಡ, 2-3 ದಿನದಲ್ಲಿ ತೀವ್ರಗತಿಯಲ್ಲಿ ತಗೊಳ್ತಾರೆ. ಈ ಥರದ ಒಂದು ಜೀವನ ಹಾನಿ ಆಗುವಂಥ ಪ್ರಾಣಿಗಳ ಹಾವಳಿಯಿಂದ ಆಗ್ತಾ ಇದೆ ಅಂದರೆ ಯಾಕೆ ಮೌನ ವಹಿಸ್ತೀರಿ? ಇದನ್ನು ಸಂಪೂರ್ಣವಾಗಿ ನಮ್ಮ ಸಮಿತಿ ಖಂಡಿಸುತ್ತೆ. ಯಾವುದೇ ಕಾರಣದಿಂದ ಇನ್ನೂ ಎಷ್ಟು ಸಾವು ಬೇಕು ನಿಮಗೆ? ಆದಷ್ಟು ಬೇಗ ಇನ್ನು 15 ದಿನದೊಳಗೆ ಕೋಬಿ ಮುಖಾಂತರ ಆನೆಯನ್ನು ಬೆರೆಸಿ ಸ್ಥಳಾಂತರ ಮಾಡಿ. ನಮ್ಮ ಭಾಗದಲ್ಲಿ ಇತ್ತೀಚೆಗೆ ಅನೇಕ ಬೆಳೆ ಹಾನಿಗಳು ಆಗ್ತಾಯಿದ್ದಾವೆ. ನೀವು ಅರ್ಥ ಮಾಡ್ಕೋಬೇಕು. ಇನ್ನೂ ಹೇಳ್ತಾ ಹೋದರೆ ಸುಮಾರು ವಿಚಾರಗಳಿದ್ದಾವೆ. ಈ ಹಿಂದೆನೂ ತಿಳಿಸಿದ್ದೀವಿ. ನಿನ್ನೆ ನೀವೇನು ಆ ಸ್ಥಳದಲ್ಲಿ ಬಂದು ಅವರಿಗೆ ಪರಿಹಾರದ ಬಗ್ಗೆ ತಿಳಿಸಿದ್ದೀರಿ. ಆದರೆ ಆ ಪರಿಹಾರದ ಮೊತ್ತ ಸಾಲದು. ಆ ಮನುಷ್ಯ ಇದ್ದಿದ್ರೆ ಜೀವನದಲ್ಲಿ ಅಂಥದ್ದು 10 ಪಟ್ಟು ದುಡಿತಿದ್ರು. ಅದೇ ರೀತಿಯಲ್ಲಿ ಮುಂದಿನ ಭಾಗದಲ್ಲಿ ಯಾವುದೇ ಕಾರಣದಿಂದ ಈ ಅನಾಹುತ ಆಗೋದು ಬೇಡ. ಆದರೆ ನೀವು ಅವರಿಗೆ ಈ ಸರ್ಕಾರಿ ಅರಣ್ಯ ಇಲಾಖೆ ಕೆಲಸ ಕೊಡ್ತೀವಿ ಅಂದರೆ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಅಂತೀರಿ. ನಾಳೆ ಇನ್ಯಾರೋ ಒಬ್ಬ ಅಧಿಕಾರಿ ಬಂದರೆ ತೆಗಿಬೋದು. ಇದನ್ನು ಒಪ್ಪಲ್ಲ ನಾವು. ನೀವು ಯಾರು ಹತ್ಯೆ ಆಗಿತ್ತು ಅವ್ರಿಗೆ ಕುಟುಂಬಕ್ಕೆ ಒಂದು 4-5 ಎಕರೆ ಜಾಗನ ಗ್ರಾಂಟ್ ಮಾಡಿಕೊಡಿ. ಅವ್ರ ಭವಿಷ್ಯ ನಿರ್ಮಾಣ ಆಗುತ್ತೆ. ನೀವು ಕೆಲಸ ಕೊಡಲಿಲ್ಲ ಅಂದರೆ, ಇಲ್ಲ ಕೊಡೋದಾದರೆ ಸರ್ಕಾರಿ ಕೆಲಸನೇ ಕೊಡಬೇಕು. ಇನ್ನೂ ಅನೇಕ ಸಮಸ್ಯೆಗಳು ಯಾವ ರೀತಿ ಆಗಿದೆ ಅಂದರೆ, ಈಗ ನಮ್ಮ ಮಲೆನಾಡಿಗೆ ಈ ಕಾಡಾನೆ, ಕೆಲವು ಪ್ರಾಣಿಗಳು ಮನಸ್ಸು ವಾಸ ಇರೋಲ್ಲಿ ಮತ್ತು ಕೃಷಿ ಜಮೀನು ಕಡೆ ಜಾಸ್ತಿ ಬರ್ತಾ ಇರೋದು ಯಾಕೆ ಅಂದರೆ, ದಟ್ಟವಾದ ಕಾಡಿನಲ್ಲಿ ಆಹಾರದ ಪದಾರ್ಥದ ಮರಗಳನ್ನು ನಾನು ಮೊನ್ನೆ ಕೊಪ್ಪದಲ್ಲೂ ತಿಳಿಸಿದ್ದೆ. ಏನು ಮಾವಿನ ಮರ ಮತ್ತು ಶಿವಣೆ ಮರ, ವಿಷಪುರಿ ಮರ, ಈ ಥರದ ಮರ ಮನಸ್ಸೋ ಈಚೆ ಯಾವುದೇ ಬೋನಫೈಡ್ ಇಲ್ದೇ ಕಡಿಬೇಕು ಅಂತೇಳಿ ಕಡಿದಿದ್ದು. ಮತ್ತು ಗ್ರಾಮೀಣ ಮಟ್ಟದಲ್ಲಿ ಇತರೆ ಹಣ್ಣಿನ ಮರಗಳು ಇರುವ ಜಾಗದಲ್ಲಿ ಅಕೇಶ ಮರ ನಟ್ಟು ಕಾಡು ನಾಶ ಮಾಡಿದ್ದು. ಇವೆಲ್ಲ ಕಾರಣ ಅಂತ ಎದ್ದು ಕಾಣ್ತಾ ಇದೆ. ದಯವಿಟ್ಟು ಇನ್ನು 15 ದಿನದೊಳಗೆ ಆನೆಯನ್ನು ಸ್ಥಳಾಂತರ ಮಾಡಿ ನಮಗೆ ಸಂಪೂರ್ಣವಾಗಿ ಆನೆಯಿಂದ ಯಾವುದೇ ರೈತರಿಗಾಗಿರಲಿ, ಕಾರ್ಮಿಕರಿಗಾಗಿರಲಿ, ಇಲ್ಲಿಯ ನಾಗರಿಕರು ವಾಸರಿಗಾಗಿರಲಿ ಅದು ಹಾನಿ ಮಾಡಿದೆ ಅಂತಲೇ ಎಚ್ಚರಿಸೋದು ಸರ್ಕಾರದ ಅರಣ್ಯ ಇಲಾಖೆಯ ಕೆಲಸ. ಈಗ ಸರ್ಕಾರದ ಮತ್ತು ಈ ಅರಣ್ಯ ಇಲಾಖೆಯ ಕೆಲವೊಂದು ಮಲೆನಾಡಿಗೆ ಒಂದು ದ್ವಂದ್ವದ ಕಾನೂನು, ಒಂದು ಮಲತಾಯಿ ಧೋರಣೆ ಯಾವ ರೀತಿ ಅಂದರೆ, ಹಿಂದಿನಿಂದನೂ ಒಂದಷ್ಟು ಕಾಡ್ಕೋಣನ ಮಂಗಗಳನ್ನು ತಂದು ಬಿಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಕೇಳಿ ಬರ್ತಾಯಿತ್ತು. ಹುಲಿ ಚಿರತೆಯನ್ನು ತಂದು ಬಿಡ್ತಾಯಿದ್ದಾರೆ ಅಂತ ಮಾಹಿತಿ ಕೇಳಿ ಬರ್ತಾಯಿತ್ತು. ಇತ್ತೀಚೆಗೆ ಆನೆನೂ ತಂದು ಬಿಡ್ತಾರೆ ಅಂತ ಇದೆ. ಒಟ್ಟಿಗೆ ಮಲೆನಾಡನ್ನ ಎಲ್ಲ ನಾಗರಿಕರನ್ನ ಒಕ್ಕಲು ಎಬ್ಬಿಸ್ಬೇಕು ಅಂತ. ನಿಮಗೆ ಎಚ್ಚರಿಕೆಯಲ್ಲಿ ಯಾವುದೇ ಕಾರಣದಿಂದ ಇಲ್ಲಿಂದ ಮಾನವರನ್ನ ಏಳ್ಸೋಕ್ಕೆ, ಸ್ಥಳಾಂತರ ಮಾಡೋಕ್ಕೆ ಏನಾರ ನೀವು ಕೈಗೊಂಡ್ರೆ ಮುಂದಿನ ದಿನದಲ್ಲಿ ಈ ಲೂಟಿ ಶಿವಮೊಗ್ಗ, ಇನ್ನೇನು ಕಡೂರು ಈ ಭಾಗ ಸ್ಥಳಾಂತರ ಆಗುತ್ತೆ. ಯಾಕೆಂದರೆ ಉದಾಹರಣೆಗೆ ಹೆಬ್ಬೆ ಮತ್ತು ಮುತ್ತೋಡಿಯರನ್ನು ಬಿಡಿಸಿದ ಮೇಲೆ ಈಗ ನಮ್ಮ ಭಾಗಕ್ಕೆ ಶುರುವಾಗಿದೆ. ಇಲ್ಲಿಂದ ಎದ್ಮೇಲೆ ಅದು ಪಕ್ಕ ಮುಂದುವರೆದ ಭಾಗ ಆಗಿರುತ್ತೆ. ಕಾಡು ಏನಾರ ಇವತ್ತು ಸಮೃದ್ಧಿಯಾಗಿದ್ದರೆ, ಇಲ್ಲ ಮಾನವರು ವಾಸ ಇರೋದ್ರಿಂದ ಸಮೃದ್ಧಿಯಾಗಿದೆ. ಇಲ್ಲಿ ಮಾನವರು ಹೋದರೆ ಇನ್ನು ಕಾಣದ ಕೈಗಳು
ಏನು ಅರಣ್ಯ ಇಲಾಖೆ NGOಗಳು ಎಲ್ಲರೂ ಅಲ್ಲ, ಒಂದಷ್ಟು ಅಲ್ಲಿ ಒಂದು ಲೂಟಿ ಹೊಡೆಯುವಂಥವ್ರು ಒಂದು ಸರಿ ಮಾರ್ಗವನ್ನು ದಾರಿ ಮಾಡಿಕೊಟ್ಟಂಗಾಗುತ್ತೆ. ಅದೇ ರೀತಿಯಲ್ಲಿ ಯಾವುದೇ ಕಾರಣದಿಂದನೂ ನಾವು ಈ ಆನೆಯನ್ನು ಎಲ್ಲ ಓಡಿಸೋದ್ರ ಮುಖಾಂತರ ಭದ್ರಾ ವೈಲ್ಡ್ ಲೈಫಲ್ಲಿ ನೀವು ಹೊಳೆಯಿಂದ ಆಚೆ ಕಳಿಸಿ ರೈಲ್ವೆ ಬ್ಯಾರಿಕೇಡ್ ಮಾಡಲಿಲ್ಲ ಅಂದರೆ ನಾವು ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳ ಸಹಕಾರದೊಂದಿಗೆ ಇಲ್ಲಿವರೆಗೂ ಸೌಮ್ಯತೆಯ ಹೋರಾಟನ ನೋಡಿದಿರಿ, ಮುಂದಿನ ಉಗ್ರವಾದ ಹೋರಾಟನ ಮಾಡ್ತೀವಿ. ಏನು ಈ ಮಲೆನಾಡು ಭಾಗದಲ್ಲಿ ಆನೆ ಹಾವಳಿಯಿಂದ ಏನು ಸಾವುಗಳಾಗ್ತಿದ್ದಾವೆ, ನಾವು ಈ ಹಿಂದೆನೂ ಕೂಡ ಶಾಶ್ವತ ಪರಿಹಾರಕ್ಕೆ ಸರ್ಕಾರ ಮತ್ತು ಅರಣ್ಯ ಅಧಿಕಾರಿಗಳನ್ನ ಒತ್ತಾಯ ಮಾಡ್ತಾಯಿದ್ವಿ. ಇನ್ನೆಷ್ಟು ಹೆಣಗಳು ಬಿದ್ದ ಮೇಲೆ ನೀವು ಶಾಶ್ವತ ಪರಿಹಾರನ ಕೈಗೊಳ್ತೀರಾ ಅಂತೇಳಿ ನಮಗೆ ತಿಳಿಸ್ಕೊಡ್ಬೇಕು. ಅಥವಾ ನಿಮಗೆ ಹೆಣಗಳು ಬೀಳ್ತಾ ಇದ್ದರೆ ಅದೇ ಒಂದು ಸಂತೋಷದ ಸುದ್ದಿನೋ ಅಂತೇಳಿ ನಮಗೆ ರೈತರಿಗೆ ತಿಳಿಸ್ಕೊಡ್ಬೇಕು. ಹಾಗೆ ಈ ಸ್ವಲ್ಪ ದಿನದ ಹಿಂದೆ ಕಾಂಡ್ಯ ಭಾಗದಲ್ಲಿ ಹುಲಿ ದಾಳಿ ಆಗಿರುತ್ತೆ. ಪೊಲೀಸರು ಬಂದು ಹೇಳ್ತಾರೆ ಅದು ಕಾಡ್ಕೊಳೋದು ದಾಳಿ ಅಂತ ಹೇಳ್ತಾರೆ. ಇಲ್ಲಿ ಒಂದು ನಮಗೆ ಅನುಮಾನ ಮೂಡ್ತಿರೋದು ಏನಂತ ಹೇಳಿದ್ರೆ, ಫಾರೆಸ್ಟ್ ಇಲಾಖೆಯವರು ರಿಪೋರ್ಟ್ ಕೊಡೋ ಬದಲು ಪೊಲೀಸ್ ಇಲಾಖೆಯವರು ಬಂದು ರಿಪೋರ್ಟ್ ಕೊಡ್ತಾರೆ. ಈ ಏನು ನಡೆ ಇದೆ ಅರಣ್ಯ ಇಲಾಖೆಯವ್ರದ್ದು ಮತ್ತು ಪೊಲೀಸ್ ಇಲಾಖೆಯವ್ರದ್ದು ನಮಗೆ ರೈತರಲ್ಲಿ ಗೊಂದಲ ಮೂಡಿಸ್ತಾ ಉಂಟು. ಇಲ್ಲಿ ಮಲೆನಾಡು ಭಾಗದಲ್ಲಿ ರೈತರುಗಳು ಇದೇ ಥರ ಪ್ರಾಣಿ ದಾಳಿ ಮುಂದುವರಿದರೆ ಬದುಕೋದು ಕಷ್ಟ ಆಗುತ್ತೆ. ಈಗೇನು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಅದೇ ರೀತಿ ಇದು ಇಲ್ಲಿನ ಮಲೆನಾಡು ಭಾಗದ ಜನರನ್ನು ಒಕ್ಕಲೆಬ್ಬಿಸೋಕ್ಕೆ ಒಂದು ಮಾಡ್ತಿರುವಂಥ ಹಿನ್ನೆಲೆಯ ಹುನ್ನಾರ ಇರ್ಬೋದು ಅಂತೇಳಿ ನಮಗನ್ನಿಸ್ತಾ ಇದೆ.